ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತಕ್ಕಂಥ ಚಾಪ್ಟರಲ್ಲಿ ಬರುವ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದಾಗ ನಮಗೆ ಮೊದಲು ಬೇಕಾಗಿರುವಂಥದ್ದು ಜೆನೆಟಿಕ್ಸ್. ಜೆನೆಟಿಕ್ಸ್ ಅಂದರೆ ದ ಸ್ಟಡಿ ಆಫ್ ಇನ್ಹೆರಿಟೆನ್ಸ್, ಸ್ಟಡಿ ಆಫ್ ವೇರಿಯೇಷನ್ ಅಂತೆಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಜೆನೆಟಿಕ್ಸ್ಗೆ ಹೋಗೋಕ್ಕಂತೂ ಮುಂಚೆ ನಾವು ಈ ಆರ್ಗ್ಯಾನಿಸಮ್ಸ್ಗಳಲ್ಲಿ ಕ್ಯಾರೆಕ್ಟರ್ಸ್ಗಳು ಯಾವ ಥರ ಟ್ರಾನ್ಸ್ಫರ್ ಆಗ್ತಾವೆ ಅನ್ನೋದನ್ನು ನೋಡೋಣ. ಕೆಲವೊಂದು ಎಕ್ಸಾಂಪಲ್ಸನ್ನು ಹೇಳ್ತೀನಿ. ಹ್ಯೂಮನ್ ಬೀಯಿಂಗ್ಸೇ ಆಫ್ಸ್ಪ್ರಿಂಗ್ ಆಗಿ ಬರ್ತದೆ. ಒಂದು ಮ್ಯಾಂಗೋ ಟ್ರೀ ಮತ್ತೊಂದು ಮ್ಯಾಂಗೋ ಸೀಡನ್ನು ಕೊಟ್ಟು ಮ್ಯಾಂಗೋ ಟ್ರೀಯನ್ನೇ ಕೊಡ್ತದೆ. ಒಂದು ಎಲಿಫೆಂಟು ಇನ್ನೊಂದು ಎಲಿಫೆಂಟನ್ನೇ ಮರಿ ಆಗ್ತದೆ. ಸೊ ಇದು ಯಾವುದರಿಂದ ಸಾಧ್ಯ? ಇದೆಲ್ಲದೂ ಸಾಧ್ಯವಾಗಿರೋದು ಜೀನ್ಸ್ಗಳಿಂದ. ದ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ಕ್ಯಾರೆಕ್ಟರ್ಗಳು ಏನಾಗ್ತಾವು? ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸ್ಗೆ ಟ್ರಾನ್ಸ್ಫರ್ ಆಗ್ತದೆ ಅನ್ನೋದನ್ನು ನಾವು ಹೇಳ್ಬೋದು. ಸೊ ಈ ಸ್ಲೈಡಲ್ಲಿ ನಿಮಗೆ ತೋರಿಸ್ತಿರೋದು ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಹಾಕಿದ್ದೀನಿ. ಸೊ ಇಲ್ಲಿ ರೆಡ್ ಮಾರ್ಕ್ ಮಾಡಿರೋವಂಥ ಟರ್ಮ್ಸ್ಗಳು ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರೋವಂಥದ್ದು. ಇನ್ನು ಬ್ಲ್ಯಾಕಲ್ಲಿರುವಂಥ ಟರ್ಮ್ಸ್ಗಳು ನಿಮಗೆ ನೀಟ್ ಮತ್ತು CET ಎಕ್ಸಾಮಲ್ಲಿ ಕೇಳುವಂಥದ್ದು. ಇವು ಬೋರ್ಡ್ ಎಕ್ಸಾಮ್ಗೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಜೀನ್, ಡೆಫಿನೇಷನ್ ಆಫ್ ಜೀನ್, ಲೋಕಸ್ ಅಥವಾ ಲೋಸೈ, ಡಾಮಿನೆಂಟ್, ರಿಸಿಸಿವ್ ಇವೆಲ್ಲವನ್ನು ಏನು ಮಾಡ್ತಾರೆ? ಎಕ್ಸಾಮಲ್ಲಿ ಕೇಳ್ತಾರೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅದೇ ನಿಮಗೆ ಹ್ಯಾಪ್ಲೋಟೈಪು, ಫೇಸು, ಮಲ್ಟಿಲೋಕಸ್ಸು, ಜಿನೋಟೈಪ್, ಎಪಿಸ್ಟ್ಯಾಸಿಸ್ ಇವನ್ನೆಲ್ಲ ಏನು ನೀಟಲ್ಲಿ ಮತ್ತು CETಯಲ್ಲಿ ಕೇಳ್ತಕ್ಕಂಥ ಕ್ವಶನ್ಸು. ನಾವು ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾದಂಥವನ್ನ ಈ ಸ್ಲೈಡಲ್ಲಿ ನೋಡೋಣ. ಜೆನೆಟಿಕ್ಸ್ ಅಂದರೆ ಸ್ಟಡಿ ಆಫ್ ಇನ್ಹೆರಿಟೆನ್ಸ್, ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್. ಜೆನೆಟಿಕ್ಸ್ ಅಂದ ತಕ್ಷಣ ನಾಟ್ ಓನ್ಲಿ ದಿ ಇನ್ಹೆರಿಟೆನ್ಸ್, ನಾಟ್ ಓನ್ಲಿ ದಿ ವೇರಿಯೇಷನ್, ನಾಟ್ ಓನ್ಲಿ ದಿ ಕ್ಯಾರೆಕ್ಟರ್ಸ್. ಜೆನೆಟಿಕ್ಸ್ ಅಂದಾಗ ಕ್ಯಾರೆಕ್ಟರ್ಸ್ಗಳನ್ನು ಸ್ಟಡಿ ಮಾಡಬೇಕು, ವೇರಿಯೇಷನನ್ನು ಸ್ಟಡಿ ಮಾಡಬೇಕು, ಇನ್ಹೆರಿಟೆನ್ಸನ್ನು ಕೂಡ ಸ್ಟಡಿ ಮಾಡಬೇಕು. ಅದನ್ನು ಟೋಟಲ್ ಆಗಿ ಸೇರಿಸಿ ಏನಂತ ಕರಿತೀವಿ? ನಾವು ಜೆನೆಟಿಕ್ಸ್ ಅಂತೇಳಿ ಕರಿತೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಹೆರಿಟೆನ್ಸ್? ಇನ್ಹೆರಿಟೆನ್ಸ್ ಅಂದರೆ ಏನು? ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಪ್ರೊಜೆನಿ. ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸ್ಗೆ ಕ್ಯಾರೆಕ್ಟರ್ಗಳು ಟ್ರಾನ್ಸ್ಫರ್ ಆಗುವಂಥದ್ದನ್ನು ಏನಂತ ಕರೀತಾರೆ? ಇನ್ಹೆರಿಟೆನ್ಸ್ ಅಂತೇಳಿ ಕರೀತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯೇಷನ್? ವೇರಿಯೇಷನ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಆಫ್ಸ್ಪ್ರಿಂಗ್ಸ್. ತಂದೆ ತಾಯಿ ಮತ್ತು ಮಗು, ತಂದೆ ತಾಯಿಗೂ ಮತ್ತು ಮಗುವಿಗೂ ಇರ್ತಕ್ಕಂಥ ಡಿಫ್ರೆನ್ಸನ್ನು ನಾವೇನಂತ ಕರಿತೀವಪ್ಪ ಅಂದರೆ ವೇರಿಯೇಷನ್ ಅಂತೀವಿ. ಅಥವಾ ಒಂದೇ ತಂದೆ ತಾಯಿಗೆ ಎರಡು ಮಕ್ಕಳಿದ್ದು ಆ ಎರಡು ಮಕ್ಕಳಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಇರುತ್ತಲ್ಲ, ಅಣ್ಣ ತಮ್ಮ ಅವರಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಇರ್ಬೋದು, ಅಣ್ಣ ತಂಗಿ ಅವರಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಇರ್ಬೋದು, ಅದನ್ನು ಕೂಡ ಏನಂತ ಕರಿಬೋದು? ನಾವು ವೇರಿಯೇಷನ್ ಅಂತೇಳಿ ಕರಿಬೋದು. ಅವರಿಬ್ಬರ ತಂದೆ ತಾಯಿ ಒಂದೇ ಆಗಿರ್ತಾರೆ, ಬಟ್ ಮಕ್ಕಳಲ್ಲಿ ಮಾತ್ರ ಏನಿರುತ್ತೆ? ಡಿಫ್ರೆನ್ಸ್ ಇರ್ತದೆ. ಅದನ್ನು ನಾವು ವೇರಿಯೇಷನ್ ಅಂತೇಳಿ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾರೆಕ್ಟರ್? ಎ ಹೆರಿಟೇಬಲ್ ಫ್ಯೂಚರ್ ಅಮಾಂಗ್ ದಿ ಪೇರೆಂಟ್ಸ್ ಆ್ಯಂಡ್ ಆಫ್ಸ್ಪ್ರಿಂಗ್ಸ್. ದಟ್ ಹೆರಿಟೇಬಲ್ ಫ್ಯೂಚರ್ ಅಂದಾಗ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. ಪೇರೆಂಟ್ಸಿಂದ ಆಫ್ಸ್ಪ್ರಿಂಗಿಗೆ ಬರ್ತಕ್ಕಂತಹ ಹೆರಿಟೇಬಲ್ ಕ್ಯಾರೆಕ್ಟರು, ಟ್ರಾನ್ಸ್ಫರ್ ಆಗ್ತಕ್ಕಂತಹ ಕ್ಯಾರೆಕ್ಟರು, ಅದನ್ನು ನಾವೇನಂತ ಕರಿಬೋದು? ಕ್ಯಾರೆಕ್ಟರ್ ಅಂತೇಳಿ ಕರಿಬೋದು. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಐ ಕಲರನ್ನು ನೋಡ್ಬೋದು. ನಮ್ಮ ತಂದೆ ತಾಯಿಯ ಐ ಕಲರ್ ಬ್ಲ್ಯಾಕ್ ಇದ್ದರೆ ನಮ್ಮ ಐ ಕಲರು ಕೂಡ ಬ್ಲ್ಯಾಕ್ ಇರ್ತದೆ. ಅಕಸ್ಮಾತಾಗಿ ಅವರ ಐ ಕಲರು ಬ್ಲೂ ಇತ್ತು ಅಂತಂದರೆ ನಮ್ಮ ಐ ಕಲರು ಕೂಡ ಬ್ಲೂ ಆಗಬಹುದು. ದಟ್ಸ್ ವೈ ದಟ್ ಈಸ್ ಕಾಲ್ಡ್ ಕ್ಯಾರೆಕ್ಟರ್. ಅದನ್ನೇನಂತ ಕರೀತಾರೆ? ಕ್ಯಾರೆಕ್ಟರ್ ಅಂತ ಕರೀತಾರೆ. ದ ನೆಕ್ಸ್ಟ್ ಒನ್ ಈಸ್ ಟ್ರೈಟ್, ದ ವೇರಿಯಂಟ್ಸ್ ಆಫ್ ಕ್ಯಾರೆಕ್ಟರ್. ನಾವೀಗ ಕ್ಯಾರೆಕ್ಟರ್ನ ನೋಡಿದ್ದೀವಿ. ಕ್ಯಾರೆಕ್ಟರ್ ಅಂದರೆ ದ ಹೆರಿಟೇಬಲ್ ಅಂತಂದರೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಅದರಲ್ಲಿ ವೇರಿಯೇಷನ್ಸ್ ಇದ್ದರೆ ಅಂದರೆ ಬ್ಲೂ ಐ ಇರ್ಬೋದು, ಬ್ಲ್ಯಾಕ್ ಐ ಇರ್ಬೋದು. ಓಕೆ, ದರ್ ಇಸ್ ಎ ವೇರಿಯೇಷನ್. ಬ್ಲ್ಯಾಕ್ ಐ ಮತ್ತು ಬ್ಲೂ ಐ ಹೆಂಗೆ ಚೇಂಜಸ್ ಆಯಿತು ಅಂತಂದರೆ ವೇರಿಯೇಷನ್ ಆಯಿತು. ಈ ವೇರಿಯಂಟ್ ಕ್ಯಾರೆಕ್ಟರ್ಸ್ಗಳನ್ನು ಏನಂತ ಕರೀತಾರೆ? ಟ್ರೈಟ್ಸ್ ಅಂತೇಳಿ ಕರೀತಾರೆ. ಆ್ಯಂಡ್ ಅಲೀಲ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟರ್ಮ್.
The alternative forms of genes. What is gene? The genes are the structural and functional unit of the chromosome. ಕ್ರೋಮೋಸೋಮಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಯೂನಿಟನ್ನು ಏನಂತ ಕರಿತೀವಿ? ಜೀನ್ಸ್ ಅಂತೇಳಿ ಕರಿತೀವಿ. ಆಲ್ಟರ್ನೇಟಿವ್ ಫಾರ್ಮ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಕ್ರಾಸ್ ವಿತ್ ಸ್ಮಾಲ್ ಟಿ. ನೋಡಿ, ಅಲ್ಲಿ ನಾವು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತೋರಿಸಿದ್ದೀನಿ. ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ಸ್ಗಳನ್ನು ಏನಂತ ಕರಿಬೋದು? ಅಲೀಲ್ಸ್ ಅಂತೇಳಿ ಕರಿಬಹುದು. ದ ನೆಕ್ಸ್ಟ್ ಪಾಯಿಂಟ್, ಹೋಮೋಝೈಗಸ್. The condition in which chromosome pair carries similar alleles of a gene. ನಿಮಗೆ ಜೀನ್ ಅಂತ ಗೊತ್ತಾಗಿದೆ, ಟ್ರೈಟ್ ಅಂತ ಗೊತ್ತಾಗಿದೆ. ಈಗ ಗೊತ್ತಾಗಬೇಕಾಗಿರೋದು ಹೋಮೋಝೈಗಸ್ ಕಂಡೀಷನ್. ಒಂದು ಕ್ಯಾಪಿಟಲ್ ಟಿ ಅನ್ನೋದು ಇದೆ, ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. ಸೊ ಆಲ್ಟರ್ನೇಟಿವ್ ಫಾರ್ಮ್ಸಲ್ಲಿ ಆ ಜೀನಲ್ಲಿರ್ತಕ್ಕಂಥ ಎರಡೂ ಟ್ರೈಡ್ಸ್ ಏನಾಗಿರಬೇಕು? ಸಿಮಿಲರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಅಥವಾ ಸ್ಮಾಲ್ ಟಿ ಈ ಥರನಾಗಿದ್ದರೆ ಅದನ್ನೇನಂತ ಕರಿಬೋದು ನಾವು? ಹೋಮೋಝೈಗಸ್ ಕಂಡೀಷನ್ ಅಂತ ಕರಿಬೋದು. ಅದೇ ನಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದರೆ ಅದನ್ನೇನಂತ ಕರಿತೀವಿ? ಹಿಟಿರೋಝೈಗಸ್ ಕಂಡೀಷನ್ ಅಂತ ಕರಿತೀವಿ. ದಟ್ಸ್ ವೈ ದ ಡೆಫಿನೇಷನ್ ಆಫ್ ಹಿಟ್ರೋಝೈಗಸ್ ಕಂಡೀಷನ್, ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ಸ್ ಕ್ಯಾರಿ ಡಿಸ್ಸಿಮಿಲರ್ ಅಲೀಲ್ಸ್ ಆಫ್ ಎ ಜೀನ್. ಡಿಸ್ಸಿಮಿಲರ್ ಅಲೀಲ್ಸ್ಗಳನ್ನು ಹೊಂದಿದೆ ಜೀನಲ್ಲಿ. ಡಿಸ್ಸಿಮಿಲರ್ ಅಂದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಲೈಕ್ ದ್ಯಾಟ್. ಅದೇ ಸಿಮಿಲರ್ ಆಗಿದ್ದರೆ ಅದನ್ನು ನಾವು ಹೋಮೋಝೈಗಸ್ ಅಂತೀವಿ. ಡಿಸ್ಸಿಮಿಲರ್ ಆಗಿದ್ದರೆ ಅದನ್ನು ನಾವು ಹಿಟಿರೋಝೈಗಸ್ ಅಂತೇಳಿ ಕರಿತೀವಿ. ಓಕೆ. ದ ನೆಕ್ಸ್ಟ್ ಒನ್ ಈಸ್ ಡಾಮಿನೆಂಟ್. ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಹಿಟಿರೋಝೈಗಸ್ ಕಂಡೀಷನ್. ಹಿಟಿರೋಝೈಗಸ್ ಕಂಡೀಷನ್ ಇದ್ದಾಗಲೂ ಕೂಡ ತನ್ನ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡೋವಂಥದ್ದು ಯಾವುದಿದೆಯೋ ಅದು ಡಾಮಿನೆಂಟ್ ಅನ್ಸ್ಕೊಳ್ಳುತ್ತೆ. 4 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ 3 ಜನ ಒಬ್ಬ ಹೇಳ್ದಂಗೆ ಮಾತ್ರ ಕೇಳ್ತಾನೆ. ದಟ್ ಈಸ್ ದಿ ಡಾಮಿನೆಂಟ್ ಕ್ಯಾರೆಕ್ಟರ್. ಒಬ್ಬ ಏನು ಹೇಳ್ತಾನೋ ಅದನ್ನು 3 ಜನನೂ ಕೇಳ್ತಿದ್ದೀವಿ. ಫೈನಲಿ ಅವನದೇ ಡಿಸಿಷನ್ನು ಕರೆಕ್ಟು. ಸೊ ಇದು ಡಾಮಿನೆಂಟ್ ಅನ್ಸ್ಕೊಳ್ಳುತ್ತೆ. ಸೊ ಅದು ಹೋಮೋಝೈಗಸ್ ಕಂಡೀಷನಲ್ಲಿದ್ದರೂ ಅಷ್ಟೇ, ಹಿಟ್ರೋಝೈಗಸ್ ಕಂಡೀಷನಲ್ಲಿ ಇದ್ದರೆ ಅಷ್ಟೇ. ಹಿಟ್ರೋಝೈಗಸ್ ಕಂಡೀಷನ್ ಇದ್ದಾಗಲೂ ಸಹಿತ ಕ್ಯಾರೆಕ್ಟರ್ ಏನಾಗುತ್ತೆ? ಎಕ್ಸ್ಪ್ರೆಸ್ ಆಗುತ್ತೆ. ಅಂಥದ್ದನ್ನು ನಾವು ಡಾಮಿನೆಂಟ್ ಅಂತೀವಿ. ಸೊ ರಿಸಿಸಿವ್ ಅಂದರೆ ದ ಕ್ಯಾರೆಕ್ಟರ್ ವಿಚ್ ಈಸ್ ಸಪ್ರೆಸ್ಡ್ ಇನ್ ಹಿಟಿರೋಝೈಗಸ್ ಕಂಡೀಷನ್. ಹಿಟಿರೋಝೈಗಸ್ ಕಂಡೀಷನ್ ಇದ್ದಾಗ ಸಪ್ರೆಸ್ ಆಗುತ್ತೆ. ಹೋಮೋಝೈಗಸ್ ಕಂಡೀಷನಿಗೆ ಬಂದಾಗ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅದನ್ನೇನಂತ ಕರಿತೀವಿ? ರಿಸಿಸಿವ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಫಿನೋಟೈಪ್. ಫಿನೋಟೈಪ್ ಮೀನ್ಸ್ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎ ಕ್ಯಾರೆಕ್ಟರ್. ಯಾವುದೋ ಒಂದು ಪ್ಲ್ಯಾಂಟನ್ನು ನೋಡ್ತೀರಿ, ಆ ಪ್ಲ್ಯಾಂಟು ದೊಡ್ಡದಿದೆಯೋ ಸಣ್ಣದಿದೆಯೋ, ರೆಡ್ ಫ್ಲವರ್ ಬಿಟ್ಟಿದೆಯೋ ವೈಟ್ ಫ್ಲವರ್ ಬಿಟ್ಟಿದೆಯೋ, ಅಥವಾ ಅದರ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ನೀವು ಐಡೆಂಟಿಫೈ ಮಾಡ್ತಿದ್ದೀರಿ ಅಂತಂದರೆ, ಅದರ ಫಿಸಿಕಲ್ ಎಕ್ಸ್ಪ್ರೆಷನನ್ನು ಐಡೆಂಟಿಫೈ ಮಾಡ್ತಿದ್ದೀರಿ ಅಂತಂದರೆ ಅದನ್ನು ನಾವೇನು ಅನ್ಬೋದು? ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಕರಿಬೋದು. ದ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ದಿ ಪ್ಲ್ಯಾಂಟ್, ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ದಿ ಅನಿಮಲ್, ಅದನ್ನು ನೋಡೋಕ್ಕೆ ಹೆಂಗಿದೆ ಅನ್ನೋದು ಫಿನೋಟೈಪಿಕ್. ಜಿನೋಟೈಪಿಕ್ ಅಂದರೆ ದ ಜೆನೆಟಿಕ್ ಕನ್ಸ್ಟ್ರಕ್ಷನ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಎ ಕ್ಯಾರೆಕ್ಟರ್. ಜೆನೆಟಿಕಲಿ ಹೆಂಗೆ ಮೇಡಪ್ ಆಗಿದೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಇದೆಯಾ, ಕ್ಯಾಪಿಟಲ್ ಆರ್ ಇದೆಯಾ, ಸ್ಮಾಲ್ ಟಿ ಇದೆಯಾ, ಜೆನೆಟಿಕಲಿ ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ ಅದು ಅನ್ನೋದನ್ನು ನೋಡೋದು ಜೀನೋಟೈಪಿಕ್ ಅಂತೇಳಿ ಕರಿತೀವಿ. ದ ಲಾಸ್ಟ್ ಒನ್ ಈಸ್ ಹೈಬ್ರಿಡ್. ಆ್ಯನ್ ಇಂಡಿವಿಜುವಲ್ ಪ್ರೊಡ್ಯೂಸ್ ಬೈ ಮೇಟಿಂಗ್ ಆಫ್ ಜೆನೆಟಿಕಲಿ ಅನ್ಲೈಕ್ ಪೇರೆಂಟ್. ಇಬ್ಬರು ಪೇರೆಂಟು, ತಂದೆ ಮತ್ತು ತಾಯಿ, ಅವರಿಬ್ಬರಿಂದ ಒಂದು ಬೇಬಿ ಫಾರ್ಮೇಷನ್ ಆಗ್ತದೆ. 2 ಪ್ಲ್ಯಾಂಟು, ಮೇಲ್ ಮತ್ತು ಫೀಮೇಲ್ ಪ್ಲ್ಯಾಂಟು, ಒಂದು ಸೀಡನ್ನು ಪ್ರೊಡಕ್ಷನ್ ಮಾಡಿ ಅಲ್ಲಿಂದ ಏನು ಬರುತ್ತೆ? ಒಂದು ಟ್ರೀ ಬರ್ತದೆ. ಅದನ್ನು ನಾವೇನಂತ ಕರಿಬೋದು? ಹೈಬ್ರಿಡ್ ಅಂತ ಕರಿಬೋದು. ಸೊ ಆ್ಯನ್ ಇಂಡಿವಿಜುವಲ್ ಪ್ರೊಡ್ಯೂಸ್ಡ್ ಬೈ ಮೇಟಿಂಗ್ ಆಫ್ ಜೆನೆಟಿಕಲಿ ಅನ್ಲೈಕ್ ಪೇರೆಂಟ್ಸ್. ಜೆನೆಟಿಕಲಿ ಅನ್ಲೈಕ್ ಇರ್ತಕ್ಕಂಥ 2 ಪೇರೆಂಟು ಸೇರಿಕೊಂಡು ಇನ್ನೊಂದು ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡ್ತದೆ ಅಲ್ವಾ, ಅದನ್ನೇನಂತ ಕರೆಯೋದು ನಾವು? ಹೈಬ್ರಿಡ್ ಅಂತೇಳಿ ಕರೆಯೋದು. ಓಕೆನಾ? ಇಷ್ಟು ಟರ್ಮ್ಸು ನಮಗೆ ಈ ಚಾಪ್ಟ್ರಲ್ಲಿ
ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಬೇಸಿಕ್ಸು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕೆ ವೆಯ್ಟ್ ಮಾಡಿ.